ಪ್ರತಿ ಸಲ ಕಂಪೇರ್ ಮಾಡ್ಕೊಂಡ್ರೆ ಮಳೆ ಸ್ವಲ್ಪ ಕಮ್ಮಿನೇ, ಆದ್ರೆ ಚೆನ್ನಾಗಿ ಮಳೆ ಬಂದು ನಿಂತಿರೋದ್ರಿಂದ ಫಾಲ್ಸ್ ಎಲ್ಲ ತುಂಬಿ ಹರಿತಾ ಇರ್ತವೆ. ಫಾಲ್ಸ್ ನೋಡ್ಕೊಂಡ್ ಬರೋಣ ಅಂತ ಹೊರಟ್ವಿ, ಆದ್ರೆ ತುಂಬಾ ಪ್ಲೇಸಸ್ ನೋಡಿದ್ವಿ. ಇಲ್ಲಿ ಬ್ರೇಕ್ಫಾಸ್ಟ್ ಬಂದಿದೆ, ಒಂದೇ ತರ ಕಾಣಿಸ್ತಾ ಇದೀರ ಇಬ್ರು. ನಾವಿಬ್ರು ಯಾವಾಗ್ಲೂ ಈ ಕಡೆ ಇವನ್ ತೆಗ್ ನನ್ನ ಹತ್ರ ಹಾಕ್ಬಿಡ್ತಾರೆ, ಈ ಕಾಟೆ ತಡಿಯಕ್ಕಾಗಲ್ಲ ಅಂತ. ಕೂಲ್ ಆಗಿದೆ, ಯಾಕೆ ಅಂದ್ರೆ ಮೇಲ್ ಹೆಂಚ್ ಹಾಕಿದ್ದಾರೆ ನೋಡಿ. ಮ್ಯಾಂಗೋ ಸೀಸನ್ ಮುಗೀತು. ಫುಡ್ ಮತ್ತೆ ಪ್ಲೇಸಸ್ ಹಿಂದೆ ಎಲ್ಲ ನೋಡಿ ಹೆಂಚ್ ಕೂರ್ಸಕ್ಕೆ ಮರದ್ದುಗಳ ಯೂಸ್ ಮಾಡೋರಲ್ವಾ, ಇವಾಗ ಇದೆಲ್ಲ ಹಿಂಗಾಗ್ಬಿಟ್ಟಿದೆ. ಮಾಡ್ರನೈಸ್ ಆಗಿ ಇದೇಂತ್ರದ್ದು ಕಬ್ಬಿಣದ್ದುಗಳ ಹಾಕಿದ್ದಾರೆ. ಇದು ಮುದ್ದು ದೋಸೆ, ಮಸಾಲಾ ದೋಸೆ. ಏನಕ್ಕೆ ಬ್ಲಾಕ್ ಕಾಫಿ ಅಲ್ಲ, ರಾತ್ರಿ ಎಲ್ಲ ಅದನ್ನು ಕುಡಿದ್ಬಿಟ್ಟು ಬೆಳಗ್ಗೆ ಎದ್ದು ಬ್ಲಾಕ್ ಕಾಫಿ ಅಂತೆ. ಈ ಚಂದನ್ ಶೆಟ್ಟಿ ನಿಮ್ಮಂಥವ್ರು ನೋಡಿ ಲಿರಿಕ್ಸ್ ಬರೆದಿರೋದು. ಆಫೀಸಲ್ಲಿ ಆಂಟಿ ಕುಡಿತಾಳೆ ಗ್ರೀನ್ ಟೀ. ನಾನು ಮತ್ತು ಅಮ್ಮು ಅಕ್ಕಿ ರೊಟ್ಟಿ, ಇವನು ದೋಸೆ. ಚೆನ್ನಾಗಿದೆಯೇನೋ? ಚೆನ್ನಾಗಿದೆ. ಇದು ಚೆನ್ನಾಗಿಲ್ಲ ಅಂದರೆ ಅಣ್ಣ ಇಲ್ಲೇ ಬಿಟ್ಟಿರೋನು. ಹೊಗೆ ನೋಡಿ ಇಲ್ಲಿ ರೊಟ್ಟಿ ಒಳಗೆ. ನಾವು ಸಕಲೇಶ್ಪುರಲ್ಲಿ ನೋಡೋದಾದರೆ ಇದಕ್ಕೆ ಬೆಣ್ಣೆ ಹಾಕ್ಕೊಡ್ತಾರೆ, ಇವ್ರು ಬೆಣ್ಣೆ ಹಾಕಿಲ್ಲ. ತಾನೇ ತಿಂಡಿ ತಿಂದು ಮತ್ತೆ ನೋಡಿ ಮತ್ತೆ ಸ್ನ್ಯಾಕ್ಸಿಗೆ ಹೋಗ್ತಾ ಇದ್ದಾನೆ ಈಗ ಇವನು. ಇಲ್ಲಿ ಎಂಥದ್ದು ಒಂದು ತೆಗ್ದ, ಎಂಥದ್ದು ಇಲ್ಲಿ ನೋಡಿ. ಇಲ್ಲಿ ಇದನ್ನು ತಗೊಬಂದು ಸಂತೋಷ್ ಫ್ರಿಜ್ಜಲ್ಲಿ ಇಟ್ಟಿದ್ರು. ಇದ್ರ ಮೇಲೆ ಚಿತ್ರಗಳು ನೋಡಿ, ಗೋವಾದು ಚಿಲ್ಲಿದು ಹಾಕಿದ್ದಾರೆ. ಯಾವ ಕಡೆಯಿಂದನಾದ್ರೂ ಇದು ಈ ಆಲ್ಕೋಹಾಲ್ ಅಂತ ಗೊತ್ತಾಗುತ್ತಾ? ಕುಡ್ದೆ ನಮ್ಮ ಆಮೇಲೆ ಗೊತ್ತಾಯ್ತು. ಎಣ್ಣೆ ಕುಡ್ದ್ಬಿಟ್ಟಿದ್ದಾಳೆ. ಒಂಚೂರು ಆಲ್ಕೋಹಾಲ್ ಸ್ಮೆಲ್ ಇಲ್ಲ, ಒಂಚೂರು ಇಲ್ಲ. ಇದು ಎಣ್ಣೆ ಹೊಡೆದ್ಲು ಅಂತ ಇಂತ ಅಮ್ಮ, ಎಣ್ಣೆ ಹೊಡೆದವಳು ಅಮ್ಮ. ಇದೇನ್ ಬಿಲ್ಡಿಂಗ್ ಅಂತ ಗೊತ್ತಿಲ್ಲ, ಆ ಗ್ರೀನ್ಗೂ ಆ ಬಿಲ್ಡಿಂಗ್ ಕಲರ್ಗೂ ಏನ್ ಪ್ರೆಸೆಂಟಬಲ್ ಆಗಿ ಕಾಣಿಸ್ತಾ ಇತ್ತು ಗೊತ್ತಾ? ಇದು ಬಿಲ್ಡಿಂಗ್ ಅದೊಂಥರ ರಸ್ಟ್ ಆರೆಂಜ್ ಕಲರ್, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ ರೋಡ್ ಅಂತೂ ಎಷ್ಟು ಚೆನ್ನಾಗಿದೆ ಗೊತ್ತಾ, ಸೂಪರ್. ಮಳೆ ಇನ್ನು ಈಗ ಡಿಸ್ಲಿಂಗ್ ಇರ್ಲಿಲ್ಲ, ಮಳೆ ಇಲ್ಲಿ ಈ ಕಡೆ ಇರುತ್ತೆ ಅನ್ಸುತ್ತೆ. ನಾವ್ ಇವಾಗ ಕೂರ್ಗ್ ಹೋಗ್ತಾ ಇದ್ದೇವೆ. ಬ್ರಹ್ಮಗಿರಿ ಟ್ರೆಕ್ಕಿಂಗ್ ಹೋಗ್ಬೇಕು ಅಂತ ಆಸೆ ಇತ್ತು. ಕಾಲು ನೆನ್ನೆ ಲೆಗ್ ಎಕ್ಸರ್ಸೈಸ್ ಮಾಡಿ. ತೋಟ, ಕಾಫಿ ತೋಟ. ರೋಡ್ ಅಂತೂ ಸೂಪರ್ ಆಗಿದೆ ಇವತ್ತು ಹೋಗ್ತಾ ಇರೋದು. ವಾವ್, ಏನೋ ಫ್ಯಾಕ್ಟ್ರಿ ಇದೆ. ಎಂತ ಫ್ಯಾಕ್ಟ್ರಿ ಇದೆ? ಚಿಮ್ನಿ ನೋಡಿ ಎಷ್ಟುದ್ದ ಇದೆ, ಏನೋ ಹೊಗೆ ಬರ್ತಾ ಇದೆ. ಇಟ್ಟಿಗೆ ಫ್ಯಾಕ್ಟ್ರಿ. ಎಷ್ಟು ಚೆನ್ನಾಗಿದೆ ಇಲ್ಲಿ. ಬೇರೆ ಕಂಟ್ರಿ ಫೀಲಿಂಗ್ ತರ ಅನ್ನಿಸ್ತು. ಬೇರೆ ಫೀಲ್ ಬರ್ತದೆ. ಮುದವ ಸಂತೋಷ್ ಇಲ್ಲಿ ಹೋಗಿದ್ವಿ ಯಾವಾಗ ಹೇಳಿ? ಆರೆಂಜ್ ಕಲರ್ ಡ್ರೆಸ್ ಹಾಕೊಂಡಿದ್ರೆ ಇದೇ ಪ್ಯಾಂಟ್. ನಿಮ್ಗೆ ಹೆಂಗ ಇಲ್ಲೇ ಎಲ್ಲ ನಿಲ್ಲಿಸ್ಕೊಂಡಿದ್ರಿ ಫೋಟೋ ತೆಕ್ಕೊಳಕ್ಕೆ. ಇಲ್ಲೇನಕ್ಕೆ ಸರ್ಪ್ರೈಸ್ ಆದ್ವಿ ಅಂತ ಅಂದರೆ, ಮುದ್ದು ಹೇಳಿದ್ ಕೇಳಿ ಅವನು ಅವಾಗ ಬಂದಾಗ ತುಂಬ ಅಂದರೆ ತುಂಬ ಚಿಕ್ಕವನು, ಏನೊಂದು 3 ವರ್ಷ ಇದ್ರೆ ಹೆಚ್ಚು ಅವನಿಗೆ. ಬಟ್ ಅವನು ಎಲಿಫೆಂಟ್ಸ್ ಮೆಮೊರಿ ಥರ ತುಂಬ ಸತಿ ಪ್ರೂವ್ ಮಾಡಿದ್ದಾನೆ ಅದನ್ನು. ಯಾವ ಜಾಗಕ್ಕೆ ಹೋಗಿರ್ತೀವಿ ಎಲ್ಲ ಪ್ರತಿಯೊಂದು ನೆನಪಿರುತ್ತೆ. ಈವನ್ ಡ್ರೆಸ್ಸು ನಾನು ಯಾವ ಕಲರ್ ರಿಬ್ಬನ್ ಹಾಕಿದ್ದೆ ಅಂತಲೂ ಹೇಳ್ತಾನೆ. ನೇತ್ರಾವತಿ ಆ ನದಿನ ಇದು ನೇತ್ರಾವತಿ ಅಲ್ಲ, ಕುಮಾರಧಾರ ನದಿ. ಇವರು ಸುಬ್ರಹ್ಮಣ್ಯ ಅನ್ನಕ್ಕೆ ಹೋಗಿ ಧರ್ಮಸ್ಥಳ ಅಂದ್ರು. ನಾನು ಕನ್ಫ್ಯೂಸ್ ಆದೆ. ಕೋಳಿ ಓಡ್ತಾ ಇತ್ತ ಎದ್ನೋ ಬಿದ್ನೋ ಅಂತ ಅಂತ. ಎಲ್ಲಾರ ನಾಟಿ ಕೋಳಿ ನೋಡ್ಬಿಟ್ರೆ. ಸೇತುವೆ ನೋಡಿ ಇಲ್ಲಿ ಸಖತ್ತಾಗಿದೆ ಸೇತುವೆ. ಅಲ್ಲಿಂದ ಬಂದ್ವಲ್ಲ ಅದೇ ಇದು. ಓ ಇಲ್ಲಿ ನೋಡಿ ಬಿದೋಗಿದೆ ಸೇತುವೆ. ನಂಗಂತೂ ಈ ಥರ ಹಿಂಗೆ ಬಿದ್ದಿರೋ ನೋಡಿದ್ರೆ ಭಯ ಆಗ್ಬಿಡುತ್ತೆ. ಬರ್ಡ್ಸ್ ನೋಡಿ. ಓಹೋ ಏನು ಹಿಂಗಿದೆ ಜಾಗ, ಪಿಕ್ನಿಕ್ಕು ನೋಡಿ. ಊಟ ಏನೋ ಅಡುಗೆ ಎಲ್ಲ ಮಾಡ್ಕೊಬಂದು ಇಲ್ಲಿ ಕುತ್ಕೊಂಡು ಅಚ್ಚುಕಟ್ಟಾಗಿ ತಿನ್ಕೊಂಡು ಹೋಗ್ಬೋದು. ಸಖತ್ತಾಗಿದೆ ಜಾಗ.
ಮಲ್ಲಳ್ಳಿ ಫಾಲ್ಸಿಗೆ ಹೋಗ್ತಾ ರೋಡಲ್ಲಿ ಇಲ್ಲೊಂದು ಇದು ಕಾಣಿಸ್ತು, ಬ್ರಿಡ್ಜು. ಅಲ್ಲಿ ನೋಡೋಕ್ಕೆ ಅಂತ ಬಂದಿದ್ದೀವಿ. ಫಿಶ್ ಹಿಡಿತಾ ಇದ್ದಾರೆ ಇಲ್ಲಿ. ಅಲ್ಲಿ ಮಾರ್ತಾಯಿದ್ರು ತೋರಿಸಿದ್ನಲ್ಲ, ಅದು ಇಲ್ಲೇ ಹಿಡಿಯೋದು ಅನಿಸುತ್ತೆ. ಸುಮಾರು ಫಿಶ್ ಹಿಡಿತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಆದರೆ ಅರ್ಧ ಇದು ಬ್ರಿಡ್ಜು ಕಟ್ಟಾಗ್ಬಿಟ್ಟಿದೆ ಸೈಡಿಂದು. ಕಮ್ಮಿ ಇಲ್ಲ ಇವೆಂತ ವಲ್ಚರ್ಸ ಇವು? ಅಲ್ಲ ಈಗಲ್ ಫಿಶ್ ನೋಡಿ, ಎಷ್ಟೊಂದು ಫಿಶ್ ಹಿಡಿತಾ ಇದ್ದಾರೆ. ಆವಾಗಲೇ ಹಿಂಗೆ ಹೇಳಿದ್ರು, ಫಿಶ್ ಸುಮಾರು ಬಂದಿದ್ವು ಅಲ್ಲಿ. ಇವಂತೂ ಕಮ್ಮಿ ಓಡಾಡ್ತಲ್ಲ ಇವು ಈಗಲ್. ನೋಡಿ ಇವಳೊಬ್ಳಿಗೆ ಮಾತ್ರ ಫೋಟೋ ತೆಕ್ಕೊಡೋದು. ಕುತ್ಕೊಂಡು ನಿಂತ್ಕೊಂಡು ಮಲ್ಕೊಂಡೆಲ್ಲ ತೆಕ್ಕೊಡ್ತಾರೆ. ನಮಗೆ ಮಾತ್ರ ಎಂಥದ್ದು ಇಲ್ಲ. ಇಲ್ಲೊಬ್ರು ಫಿಶ್ ಹಿಡಿತಾ ಇದ್ದಾರೆ. ಅಪ್ಪ ಇಲ್ಲಿಂದ ಹೋಗೋಕ್ಕೆ ಮನ್ಸಾಗ್ತಲ್ಲ, ಅಷ್ಟು ಚೆನ್ನಾಗಿದೆ ಇದು ಜಾಗ. ಉದಯಣ್ಣ ಬಾರ, ನಂಗೆ ತೆಕ್ಕೊಡು ಫೋಟೋ. ಬೇಡ ಇವರು ನೋಡಿ. ಏನು ಪೆಕ್ಕಾಕೋರು ಯಾರು ಬಂದಿಲ್ವಲ್ಲ ಜೊತೆಗೆ. ಇವಾಗ ಏನು ನೀವು ಸುತ್ತಮುತ್ತ ನೋಡ್ತಾ ಇದ್ದೀರಾ, ಆಮೇಲೆ ಬ್ರಿಡ್ಜ್ ಮೇಲೆ ನಿಂತಿದ್ದೀವಿ, ಕೆಳಗಡೆ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಕುಮಾರಧಾರ ರಿವರೇನೆ. ಇಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗುತ್ತೆ. ನೋಡಿ ಮೇನ್ ರೋಡು ಇದೆ ಇಲ್ಲೇ ಮೇನ್ ರೋಡ್ ಇರೋದು. ಮೇನ್ ರೋಡಿಂದ ಸ್ವಲ್ಪ ಒಳಗಡೆ ಬಂದಿದ್ದೀವಿ ಅಷ್ಟೇ. ಮುಂಚೆ ಇಲ್ಲಿ ರೋಡ್ ಇತ್ತು ಅಂತ ಅನಿಸುತ್ತೆ ನೋಡಿ. ಇಲ್ಲಿ ಎಕ್ಸ್ಟೆಂಟ್ ಆಗೋಗ್ಬಿಟ್ಟಿದೆ ಬೋರ್ಡು. ಸಕಲೇಶ್ಪುರ 17 ಕಿಲೋಮೀಟರ್ಸ್. ಅಲ್ಲಿಂದ ಬಂದರೆ ಇಲ್ಲೊಂದು ಪ್ಲೇಸ್ ಇದೆ ನೋಡಿ, ಅದ್ರ ಮುಂದೆನೇ ಬ್ರಿಡ್ಜಿಂದ ವಾಟರಲ್ಲಿ ಕೆಳಗೆ ಹೋಗುತ್ತಲ್ಲ, ಅಲ್ಲಿಂದ ಇಲ್ಲಿ ಬಂದರೆ ಮೇ ಬಿ ಇದೇನೋ ಲ್ಯಾಂಡಿಗೆ ತೊಗೊಳಕ್ಕೆ ಏನೋ ಇರಬೇಕು, ಅಂದರೆ ಆರ್ಟಿಫಿಷಿಯಲ್ದೇನೋ ಇರಬೇಕು ಅನಿಸುತ್ತೆ. ಯಾಕೆಂದರೆ ಅಲ್ಲೊಂದು ಮೋಟ್ರ್ ಇಟ್ಟಿದ್ದಾರೆ ನೋಡಿರಿ, ಮೋಟ್ರ್ ಇದೆಲ್ಲ ಅಂದರೆ. ಇದರಲ್ಲಿ ಕೇಳಿಸ್ತಿದೆಯಲ್ಲ ಗೊತ್ತಿಲ್ಲ, ಬರ್ಡ್ಸು ಚೀನ್ 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 ಅಂತ ಇದೆ. ಅಲ್ಲೊಂದು ರೆಸಾರ್ಟ್ ಕಟ್ತೀವಿ ಈಗ ಹೋಗಿದ್ವಲ್ಲ ಅಂತ. ನನಗೆ ಫ್ರೀನಾ? ಅಮ್ಮು ಮಾತ್ರ ಫೀಸ್ ಕಟ್ಟಬೇಕು. ಅಮ್ಮು ಮಾತ್ರ ಫೀಸ್ ಕಟ್ಟಬೇಕು. 2000 rupees. ನನಗೆ ಪಪ್ಪಂಗೆ ಫ್ರೀ. ನಮ್ಮಿಬ್ರಿಗೂ ಫ್ರೀ. ಪಪ್ಪ ಏನಮ್ಮ ನೀನು ಹೋಗಿ ಮಾ. ಕೊಂಡಿದೆ ನೋಡಿ. ರೋಡ್ ಅಂತೂ ಎಷ್ಟು ನೋಡಿದ್ರು ಸಾಲದು. ಎಲ್ಲ ಕಡೆ ಕಾಫಿ ಎಸ್ಟೇಟ್, ಎಲ್ಲ ಕಡೆ ಬೋರ್ಡ್ ಹಾಕಿದ್ದಾರೆ ಕಾಫಿ ಎಸ್ಟೇಟ್. ಸ್ವಲ್ಪ ದೂರದಲ್ಲಿ ಮೆಣಸನ್ನ ಹಬ್ಸಿದ್ದಾರೆ. ಕಾಡ್ ಮರಗಳನ್ನ ಹಂಗೆ ಉಳಿಸ್ಕೊಂಡಿರ್ತಾರೆ ಅನ್ಸುತ್ತೆ ಕಾಫಿ ಎಸ್ಟೇಟ್ ಮಧ್ಯದಲ್ಲಿ. ಇವರೇ ಸಿಲ್ವರ್ ಮರಗಳನ್ನ ಸ್ವಲ್ಪ ಪ್ಲಾಂಟ್ ಮಾಡ್ಕೊಂಡಿರ್ತಾರೆ ಕಮರ್ಷಿಯಲ್ ಪರ್ಪಸ್ಗೆ. ಆದರೂ ನೋಡೋಕ್ಕಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ನಿಮಗೆ 2-3 ಸತಿ ಕುಮಾರಧಾರ ನದಿ ಬಗ್ಗೆ ಹೇಳಿದ್ದೀನಲ್ಲ, ಅದನ್ನು ಮುಂದೆ ನಾನು ನಿಮಗೆ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋನ ತಪ್ಪದೆ ನೋಡಿ, ಓಕೆನಾ? ಅದರಲ್ಲಿ ನಾನು ನಿಮಗೆ ಇನ್ನೊಂದಷ್ಟು ಬ್ಯೂಟಿಫುಲ್ ಪ್ಲೇಸಸ್, ಬ್ಯೂಟಿಫುಲ್ ರೋಡ್ ಮತ್ತು ಫಾಲ್ಸ್ನ ತೋರಿಸ್ತೀನಿ. ನೋಡಿ, ಇಲ್ಲಿ ಹಳೆ ಕಾಂಪೌಂಡ್, ಹಳೆ ಕಾಲದ ಕಾಂಪೌಂಡ್ ಇದೆ. ಈ ಕಡೆ ದೇವಸ್ಥಾನ ಬಿಡಿ ಇದೆ. ಇಲ್ಲಿ ಬ್ರಿಡ್ಜ್ಗಳು ಸಿಕ್ಕಾಪಟ್ಟೆ ಬ್ರಿಡ್ಜ್ ಇದಾವೆ. ಈ ಥರ ನೀರು ಆಟ ಆಡ್ಬೋದು, ನೀರು ಆ ಥರ ಇದೆ, ಆಟ ಆಡೋ ಥರ ಇದೆ ನೋಡಿ. ಯಾವ ಕಡೆಯಿಂದ ಯಾವ ಕಡೆ ಕರೀತಾರೆ, ಇದು ಈ ಕಡೆಯಿಂದ ಹರಿತಾರೆ. ಅಲ್ಲಿ ಫೀಲ್ಡ್ ನೋಡಿ ಕ್ರಿಕೆಟ್ ಆಡೋಕ್ಕೆ. ಈ ಕಡೆ ನೋಡಿ ಗದ್ದೆ ಫುಲ್ಲು. ಈ ಕಡೆನೂ ಅದೇ, ಆದರೆ ಈ ಕಡೆ ಹುಟ್ಟಿದೆ, ಈ ಕಡೆ ಇನ್ನೂ ಹುಟ್ಟಿದೆ.